ನಮಸ್ತೆ. ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ, ನೀವು ಒಂದಿನ ಕೆಲಸ ಮಾಡ್ತಾ ಇರ್ತೀರಾ, ದೇವ್ರ ಪೂಜೆ ಮಾಡ್ತಾ ಇರ್ತೀರಾ, ರೆಮಿಡೀಸ್ ಮಾಡ್ತಾ ಇರ್ತೀರಾ, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ತೀರಾ, ಬಟ್ ಆದರೂ ವರ್ಕೌಟ್ ಆಗ್ತಿರಲ್ಲ. ಸೊ ಅದೇ ಥರ ಇನ್ನೊಬ್ಬರ ಜಾತಕದಲ್ಲಿ ನಿಮಗೆ ಇರೋ ಥರನೇ ಪ್ಲೇಸ್ಮೆಂಟಲ್ಲಿ ನಕ್ಷತ್ರಗಳು, ಗ್ರಹಗಳು ಎಲ್ಲ ಇರುತ್ತೆ. ಬಟ್ ಅವ್ರಿಗೆ ವರ್ಕೌಟ್ ಆಗ್ತಿರೋದು, ನಿಮಗೆ ಯಾಕೆ ವರ್ಕೌಟ್ ಆಗ್ತಿರಲ್ಲ? ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣಂತೆ. ನಾನು ನಿಮ್ಮ ಹೋಸ್ಟ್ ವಿಷ್ಣು ಸ್ವರೂಪ್. ನೀವು ಹೊಸದಾಗಿ ಈ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಸೊ ಟಾಪಿಕ್ಕಿಗೆ ವಾಪಸ್ ಬರೋಣ. ಸೊ ಜ್ಯೋತಿಷ್ಯದಲ್ಲಿ ಮೇಯ್ನ್ ಬರೋದೇನಂತಂದರೆ, ಯಾವ ಟೈಮಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ಅಂತ. ಒಂದು ಸಣ್ಣ ಉದಾಹರಣೆ ತೊಗೊಳೋದಿದ್ರೆ, ನಾವು ಬೆಳಗ್ಗೆ ಹೊತ್ತು ಮಲ್ಕೊಳ್ಳೋಕ್ಕಾಗಲ್ಲ. ಸೊ ಅದೇ ಥರ ರಾತ್ರಿ ಹೊತ್ತು ಎದ್ದಿರೋಕ್ಕಾಗಲ್ಲ. ಮಾಡ್ಬೋದು, ಬಟ್ ನಮ್ಮ ಹೆಲ್ತ್ ಹೊಡೆಸ್ಕೊಳತ್ತಲ್ವ. ಸೊ ಅದೇ ಥರ ಇವಾಗ ಇನ್ನೊಂದು ಎಕ್ಸಾಂಪಲ್ ತೊಗೊಬೇಕಂದ್ರೆ, ಯಾವುದೋ ಒಂದು ಫೋನ್ ಡಿಸ್ಕೌಂಟಲ್ಲಿ ಕೊಟ್ಟಿರ್ತಾನೆ ಅಂತ ಅಂದ್ಕೊಳ್ಳೋಣ. ಸೊ ನೀವು ಅಪ್ಲೈ ಮಾಡ್ತೀರಾ, ಅದೇ ಥರ ನಿಮ್ಮ ಫ್ರೆಂಡ್ ಕೂಡ ಅಪ್ಲೈ ಮಾಡ್ತಾರೆ. ಬಟ್ ನಿಮ್ಮ ಫ್ರೆಂಡಿಗೆ ಸಿಗತ್ತೆ, ನಿಮಗೆ ಸಿಗೋದಿಲ್ಲ ಆ ಡಿಸ್ಕೌಂಟಲ್ಲಿ ಫೋನು. ಅಂದರೆ ಏನು, ಆ ಫೋನ್ ಕಂಪ್ನಿಗೆ ನಿಮ್ಮ ಮೇಲೆ ದ್ವೇಷನ ಅಥವಾ ಅಸೂಯೆ ಇದೆ ಅಂತನಾ? ಅಲ್ವಾ. ಏನಂತಂದರೆ, ನಿಮ್ಮ ಫ್ರೆಂಡು ಆ ಟೈಮಿಗೆ ಮಾಡಿರ್ತಾರೆ, ನೀವು ಆ ಟೈಮಿಗೆ ಮಾಡಿರಲ್ಲ. ಅದು ಕ್ಲೋಸ್ ಆದಮೇಲೆ ನೀವು ಮಾಡಿರ್ತೀರ ಅಷ್ಟೇ. ಸೊ ಇದನ್ನು ಸಿಂಪಲಾಗಿ ಹೇಳಬೇಕಂದ್ರೆ, ನಮ್ಮ ಜ್ಯೋತಿಷ್ಯದಲ್ಲಿ ಮುಹೂರ್ತ ಅಂತ ಹೇಳ್ತೀವಿ, ಅಥವಾ ಹೋರ ಅಂತ ಹೇಳ್ತೀವಿ. ಸೊ ಯಾವುದೇ ನಿಮ್ಮ ಜಾತಕದಲ್ಲಿ ಯಾವುದೇ ಥರ ಗ್ರಹಗಳಿರಲಿ, ಯಾವುದೇ ಪ್ಲೇಸ್ಮೆಂಟಲ್ಲಿರಲಿ, ನೀವು ಕರೆಕ್ಟ್ ಮುಹೂರ್ತಕ್ಕೆ ಅಥವಾ ನೀವು ಕರೆಕ್ಟಾಗಿ ಹೋರಕ್ಕೆ ನೀವು ಆ ಕೆಲಸ ಮಾಡ್ತು ಅಂದರೆ ಸಕ್ಸಸ್ ಅನ್ನೋದು 3/4% ಗ್ಯಾರಂಟಿ ಆಗಿರುತ್ತೆ. ಸೊ ನಿಮ್ಮ ಹತ್ತಿರದಲ್ಲಿರೋ ಒಂದು ತಿಳ್ಕೊಂಡಿರೋ ಜ್ಯೋತಿಷ್ಯಗೆ ನೀವು ಕನ್ಸಲ್ಟ್ ಮಾಡ್ಬೋದು, ಅಥವಾ ನಿಮಗೆ ಇನ್ನೂ ಬೇಕು ಅಂತಂದರೆ DM ಮಾಡ್ಬೋದು. ಆ ಮುಹೂರ್ತದಲ್ಲಿ ನೀವು ಕೆಲಸ ಸ್ಟಾರ್ಟ್ ಮಾಡಿ ಅಥವಾ ಕೆಲಸ ಪ್ರಾರಂಭ ಮಾಡಿ, ಆಲ್ಮೋಸ್ಟ್ ಸಕ್ಸಸ್ ಅಂತೂ ಆಗೇ ಆಗುತ್ತೆ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.